ಆಕ್ಸಿಡೆಂಟ್ ಹೇಗಾಯ್ತು? ಬಾರೋ ವಿಕ್ರಾಂತ್, ನೀನೊಬ್ನೇ ಇಲ್ಲ ಅನ್ಕೊಂಡಿದ್ದೆ. ಊರು ತಿರುಗಿ ಕರೆಕ್ಟ್ ಟೈಮಿಗೆ ಬಂದೆ. ಮಾವ, ನಾನು ಆಕ್ಸಿಡೆಂಟ್ ಬಗ್ಗೆ ಕೇಳ್ತಿದ್ರೆ ನೀವ್ ಯಾಕೇನೋ ಹೇಳ್ತಿಲ್ಲ? ಅಮ್ಮ ಹಾಸಿನಿ, ಆಗೋಗಿರೋ ಘಟನೆನ ಮತ್ತೆ ಯಾಕೆ ನೆನಪು ಮಾಡ್ಕೊಳ್ಳೋದು ಅಂತ ಭಾವ ಅನ್ಕೊಂಡಿದಾರೇನೋ. ಪದೇ ಪದೇ ಯಾಕೆ ಕೇಳ್ತಿದ್ಯಾ? ಹೌದಾ? ಸಾರಿ ಮಾವ. ಅತ್ತೆ, ತಗೊಳ್ಳಿ ನಿಮ್ BP ಟ್ಯಾಬ್ಲೆಟ್ಸ್. ಈ ಟ್ಯಾಬ್ಲೆಟ್ಸ್ ತಗೊಳಕ್ ಹೋದಾಗ್ಲೆ ವಿಶಾಲ್ ತಲೆಯಲ್ಲಿ ಬ್ಯಾಂಡೇಜ್ ನೋಡಿದ್ದು. ಹಾ ತಿಲೋತ್ತಮ, ಯಾವುದಕ್ಕೂ ಒಳ್ಳೇದು ಅಂತ 2 ಟ್ಯಾಬ್ಲೆಟ್ ತಗೋ. ಟ್ಯಾಬ್ಲೆಟ್ಸ್ ತಗೊಂಡ್ರು ಹೊಗೆ ಹಾಕ್ಸ್ಕೊತಾಳೇನೋ ಅಕ್ಕ. ಇದು ನಿಜವಾಗ್ಲೂ ಆಕ್ಸಿಡೆಂಟಾ ಇಲ್ಲ ಯಾರಾದ್ರೂ ಏನಾದ್ರೂ ಮಾಡಿದ್ರ ಬಾವ? ಅಂದ್ರು ವಿಶಾಲ್ ಅಂತ ಒಳ್ಳೆ ಮನ್ಸಿರೋ ಹುಡುಗನ್ ಮೇಲೆ ದ್ವೇಷ ಇಟ್ಕೊಂಡಿರೋ ಕೆಟ್ಟವ್ರು ಯಾರೋ. ಅವ್ರ ಅಜ್ಜಿನ ಬಡಿಯ ಕಾಲು ಕೈಯೆಲ್ಲ ಬಿದ್ದೋಗ್ಲಿ, ತಲೆ 2 ಹೋಳಾಗ್ಲಿ, ಬಾಯಿ ಬಿದ್ದು ಹೋಗ್ಲಿ, ಕೊರೋನಾ ಬಂದು ಸತ್ತೇ ಹೋಗ್ಲಿ. ನೀನ್ ನಿಲ್ಲಿಸ್ತೀಯಾ? ನಾವು ಬೈದ್ರ ಶಾಪ ತಟ್ಟುತ್ತಾ? ಅಕ್ಕ ಸಿಕ್ಕಾಕೊಂಡೆ. ವಾಟ್ ನೆಕ್ಸ್ಟ್? ಸ್ವಂತದವರು ಅಂದ್ರೆ ಯಾರು ಅಂತ ಹೇಳ್ಬಿಡಿ ಡ್ಯಾಡ್. ಹೇಳಿದ್ರೆ ಒಳಸಂಚು ಮಾಡಿರೋರ್ನ ಬಿಡಕ್ಕೆ ಹೋಗ್ಬಾರ್ದು ಭಾವ. ಆ ಕೆಲ್ಸ ಯಾರು ಮಾಡಿದ್ದಾರೆ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ನಿಂಗೆ ಯಾರ ಮೇಲಾದ್ರೂ ಅನುಮಾನ ಇದೆಯಾ ಪರಶುರಾಮ್? ಇದೆ ಭಾವ, ಒಬ್ರಲ್ಲ, 2, 3 ಜನ. ಅಯ್ಯೋ ಹೇಳ್ಬಿಟ್ನಾ? ಎಂತ ದೊಡ್ಡ ನನ್ ಮಗ. ಅಚ್ಚೆ, ಅಪ್ಪಿ ಮಾವ ನಮ್ಮ ಹೆಸರಲ್ಲಿ ಎಸ್ಕೇಪ್ ಆಗಲ್ಲ ತಾನೆ? ಅವ್ರ ಹೆಸರನ್ನ ಹೇಳಿ ಭಾವ, ಪೇಪರಲ್ಲಿ ಹಾಕ್ಸೋಣ, ಸ್ಟೇಷನ್ ಅಲ್ಲಿ ಹಾಕ್ಸೋಣ, ಜೈಲಲ್ಲಿ ಗಲ್ಲಿಗೇರ್ಸೋಣ. ಅಮ್ಮ ಹಾಸಿನಿ, ಇವಾಗ ಇದೆಲ್ಲ ಆಗಲ್ಲ ಬಿಡು. ಆದ್ರೆ ಕಂಪ್ನಿಯಲ್ಲಿರೋ ಬೋರ್ಡ್ ಮೆಂಬರ್ಸೇ ಇರ್ಬೋದು. ವಿಶಾಲ್ನ ಸಾಯಿಸಿದ್ರೆ ಅವರು ಸೆಟ್ಲ್ ಆಗ್ಬೋದು ಅನ್ಕೊಂಡ್ರೇನೋ. ಅದೇ ಆಗಿರುತ್ತೆ ಭಾವ. ಬಿಸ್ನೆಸ್ ಎನಿಮೀಸ್. ಅಷ್ಟೇ ಆಗಿರ್ಬೋದು. ಇಷ್ಟೆಲ್ಲ ಆಗಿದ್ರೂನು ಇಲ್ಲಿವರೆಗೂ ಒಂದ್ ಮಾತು ಇನ್ಫಾರ್ಮ್ ಮಾಡಿಲ್ವಲ್ಲ ಬಾವ? ಹೇಳೋ ಬೇಡವೋ ಅಂತ ಯೋಚನೆ ಮಾಡಿ ಸುಮ್ಮನಾದೆ. ಇವಾಗ್ಲೂ ಕೂಡ ಏನಪ್ಪ ಇದೆಲ್ಲ? ಈ ಅಮ್ಮಂಗೆ ಹೇಳ್ದೆ ಮುಚ್ಚಿಡ್ಬೇಕು ಅಂದ್ಕೊಂಡ್ಯಾ? ನನ್ ಹೃದಯ ಎಷ್ಟು ಫಾಸ್ಟ್ ಆಗಿ ಹೊಡ್ಕೋತಿದೆ ಗೊತ್ತಾ? ನಿನಗೆ ಕೊಟ್ಟ ಮಾತನ್ನ ಮೀರಿದೀನಿ ಅಂತ ನಾನು ನಿನಗೆ ಹೇಗೆ ಹೇಳಿ ಅಮ್ಮ? ಐ ಆಮ್ ಸೋ ಸಾರಿ. ವಿಶಾಲ್, ಯಾಕೆ ಹೀಗೆ ಸೈಲೆಂಟ್ ಆಗಿ ನಿಂತ್ಕೊಂಡ್ಬಿಟ್ಟಿದ್ಯಾ? ಮಾತಾಡ್ಕಂದ. ಆಗಿರೋದನ್ನ ಹೇಳಿಲ್ಲ ವಿಶಾಲ್. ಅಕಸ್ಮಾತ್ ನೈನಿ ಮದುವೆ ಆಗಿದೆ ಅಂತ ಹೇಳಿದ್ರೆ ನೈನಿನ ಟಾರ್ಗೆಟ್ ಮಾಡ್ತಾರೆ ಈ ರಾಕ್ಷಸರು. ಕಂದ ವಿಶಾಲ್, ಮಾತಾಡು. ಅಮ್ಮ. ತಿಲೋತ್ತಮ ಸುಸ್ತಾಗಿದ್ದಾನೆ. ರಾತ್ರಿಯಲ್ಲಿ ಕಾರ್ ಡ್ರೈವಿಂಗ್ ಮಾಡ್ಕೊಂಡ್ ಬಂದವನ್ನ ರೆಸ್ಟ್ ತಗೋ ಅಂತ ಹೇಳೋದ್ ಬಿಟ್ಟು ಏನಿದೆಲ್ಲ? ಹೌದು, 2 ದಿವಸ ರೆಸ್ಟ್ ತಗೊಂಡ್ಮೇಲೆ ನೀನೇ ಬಂದು ಹೇಳ್ಬಿಡು ವಿಶಾಲ್, ಅವ್ರೆಲ್ಲರನ್ನೂ ಸಾಯಿಸ್ಬಿಡೋಣ. ಲಕ್ಷ್ಮೀಪುರಕ್ಕೆ ಹೋಗೋಕ್ ಮುಂಚೆ ವಿಶಾಲ್ ನನ್ನ ಹತ್ರ ಮಾತಾಡ್ತಿರ್ಲಿಲ್ಲ. ವಾಪಸ್ ಬಂದ್ಮೇಲೆ ತಿಲೋತ್ತಮ ಹತ್ರ ಮಾತಾಡ್ತಿಲ್ಲ. ಅಂದ್ರೆ ಲಕ್ಷ್ಮೀಪುರದಲ್ಲಿ ಏನೂ ಆಗಿದೆ. ಸರಿ, ಆಗೋದೇನೋ ಆಗೋಯ್ತು. ಇನ್ಮೇಲಾದ್ರೂ ಹುಷಾರಾಗಿರ್ಬೇಕು ನಾವು. ನಮ್ಮೇಲೂ ಅಟ್ಯಾಕ್ ಮಾಡ್ಬೋದೇನೋ. ನಡೀರಿ ಅಕ್ಕ, ಬಾರಕ್ಕ, ಒಲ ಬಾರೋ.
ಅತ್ತೆ ನಿಮ್ BP ಟ್ಯಾಬ್ಲೆಟ್ಸ್ ನನ್ನ ಹತ್ರನೇ ಇದೆ ಅತ್ತೆ. ಏನಾಯ್ತಮ್ಮ ಅಕ್ಕ? ಏನಾಯ್ತು ಅಕ್ಕ? ಏನಾಯ್ತಕ್ಕ? ಅಮ್ಮ ಕಣ್ತೆಗಿರಿ. ಅಮ್ಮ ಏನಾಯ್ತಮ್ಮ ಅಕ್ಕ? ಏನಾಯ್ತಕ್ಕ? ಅಮ್ಮ 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 ಏನಾಯ್ತು? ಅಮ್ಮ ಅಮ್ಮ ಕಣ್ತೆಗಿರಿ. ಅಮ್ಮ ಏನಾಯ್ತಮ್ಮ? ಅಮ್ಮ ಅಮ್ಮ ಕಣ್ತೆಗಿಯಮ್ಮ, ನನ್ನ ಜೊತೆ ಮಾತಾಡಮ್ಮ. ಮಾವ ಡಾಕ್ಟರ್ ಕಾಲ್ ಮಾಡು. ಬೇಡ ಕಣೋ ವಿಶಾಲ್. ಅಮ್ಮ ತಲೆ ತಿರುಗ್ಬಿದ್ರೆ ಡಾಕ್ಟರ್ನ ಕರಿಬೇಡ ಅಂತಿದ್ಯಾ? ನೀನ್ ರೆಸಾರ್ಟ್ ಕೆಲ್ಸಕ್ಕೆ ಹೋದಾಗಿಂದ ಅಕ್ಕ ಊಟ ಮಾಡಿದ್ರೆ ತಾನೆ? ವಾಟ್? ಹೌದು ಬ್ರೋ, ನೀನ್ ಫೋನ್ ಮಾಡಲಿಲ್ಲ ಅಂತ ಮಿಸ್ಡ್ ಕಾಲ್ ಕೊಟ್ಟಿದ್ಯಾ ಅಂತ ಮತ್ತೆ ಅಮ್ಮನೇನು ಕಾಲ್ ಮಾಡಿದ್ರು ನೀನ್ ಮೊಬೈಲ್ ಸ್ವಿಚ್ ಆಫ್ ಮಾಡಿದ್ಯಾ ಅಂತ ಮಾಮ್ ಹರ್ಟ್ ಮಾಡ್ಕೊಂಡಿದ್ದಾರೆ. ಅಮ್ಮ ಎದ್ದೇಳಮ್ಮ. ವಲ್ಲಭ್, ಅಕ್ಕಂಗೆ ತಿನ್ನೋಕೇನಾದ್ರೂ ತಗೊಂಡ್ ಬಾರೋ. ಪಾಪ ಸುಸ್ತಾಗಿ ಬಿದ್ದಿದ್ದಾಳೆ ಅಂತ ಗೊತ್ತು ತಾನೆ. ಹೋಗಪ್ಪ. ಸರಿ ಮಾವ, ತಗೊಂಡ್ ಬರ್ತೀನಿ. ಏನ್ ಬ್ರೋ, ಎಂಟ್ರಿ ಕೊಡ್ಲಾ? ಲೇ ಇರೋ, ಇವಾಗ್ಲೇ ಹೋದ್ರೆ ರೆಡಿಮೇಡ್ ಅನ್ಕೋತಾರೆ. ಒಂದ್ ನಿಮಿಷ ಇರೋ. ಅಮ್ಮ ಅಮ್ಮ ವಿಶಾಲ್, ಏನ್ ಆಕ್ಟಿಂಗ್ ಮಾಡ್ತೀಯಕ್ಕ? ಈ ಸೀನ್ ಏನಾದ್ರೂ ವರ್ಕೌಟ್ ಆದ್ರೆ ಡೌಟ್ ಎಲ್ಲ ಕ್ಲಿಯರ್ ಆಗುತ್ತೆ. ಲೇ ಬರೋ. ಏನಮ್ಮ ಇದು? ತಿಂದೇ ಇದ್ರೆ ನಿಮ್ ಹೆಲ್ತ್ ಏನಾಗ್ಬಾರ್ದಮ್ಮ. ಬ್ರೋ ತಗೋ. ಬೇಡ, ಅಮ್ಮಂಗ್ ಕೊಡು. ಅಮ್ಮಂಗೆ. ವಿಶಾಲ್ ನೀನೇ ತಿನ್ಸಪ್ಪ. ಹೌದು ವಿಶಾಲ್, ನೀನೊಂದೆರಡು ತುತ್ತು ತಿನ್ಸಿದ್ರೆ ಅಮ್ಮನ ಹೊಟ್ಟೆ ತುಂಬುತ್ತೆ. ಇನ್ಯಾವತ್ತು ನಾನು ನಿಮ್ಮನ್ನು ಅವಾಯ್ಡ್ ಮಾಡಲ್ಲ ಅಮ್ಮ. ಸ್ವಲ್ಪ ಟಯರ್ಡ್ ಆಗಿರೋದಕ್ಕೆ ಕಾಮ್ ಆಗಿದ್ದೀನಿ ಅಷ್ಟೆ. ನೀವೇನೇನೋ ಯೋಚನೆ ಮಾಡಿ ಆರೋಗ್ಯ ಹಾಳು ಮಾಡ್ಕೋಬೇಡಿ. ತಿನ್ನಮ್ಮ, ತಿನ್ನು. ನೀನ್ ಮಾತಾಡದೆ ಹೋದ್ರೆ ನಾನೇನಾಗ್ತೀನೋ ನನ್ಗೆ ಗೊತ್ತಿಲ್ಲ ಅಪ್ಪ. ಮಾತಾಡ್ತೀನಮ್ಮ, ಮೊದಲು ನೀನು ತಿನ್ನು. ಸಾಕು ಕಂದ. ಅಮ್ಮ ಇದೊಂದು ತಿನ್ನಮ್ಮ ಪ್ಲೀಸ್. ಅಮ್ಮ ನಿಮ್ ಕೈ ತುತ್ತನ್ನ ನಾನು ಯಾವತ್ತೂ ಮಿಸ್ ಮಾಡ್ಕೊಡಲ್ಲ. ಅರ್ಥ ಮಾಡ್ಕೊಡಿ. ನೀವು ರೆಸ್ಟ್ ತಗೊಳ್ಳಿ. ಟೇಕ್ ಕೇರ್ ಅಮ್ಮ. ಏನ್ ಆಕ್ಟಿಂಗ್ ಅಕ್ಕ, ಮಹಾನಟಿ. ಏನು ತಿಂದೇ ಇಲ್ಲ ಅಂತ ಮುಖದಲ್ಲೇ ಚೆನ್ನಾಗಿ ಎಕ್ಸ್ಪ್ರೆಷನ್ ಕೊಟ್ಟೆ. ಈಗ ಸ್ವಲ್ಪ ಟೆನ್ಷನ್ ಕಡಿಮೆ ಆಯ್ತು ಕಣೋ. ಅವನ್ಗೆ ನನ್ ಮೇಲೆ ಕೋಪನೇ ಇಲ್ಲ. ನನ್ ಬಗ್ಗೆ ಏನೂ ಗೊತ್ತಾಗಿಲ್ಲ. ನನ್ಗೇನಾದ್ರೂ ಆದ್ರೆ ಅವನು ಅವನನ್ನೇ ಕ್ಷಮಿಸ್ಕೊಳಲ್ಲ. ವಿಶಾಲ್ ಮ್ಯಾಟ್ರು ಕ್ಲಿಯರ್ ಆಯ್ತು. ಜಗದೀಶ್ ಅವ್ರ ಮನ್ಸಲ್ಲಿ ಏನಿದೆ ಅಂತ ತಿಳ್ಕೋಬೇಕು. ಈ ತರ
ತರದ ನಾಟಕಗಳು ವರ್ಕ್ ಆಗಲ್ಲ. ಟೈಮ್ ನೋಡಿ ಆಟ ಆಡ್ಬೇಕು. ಆಟ ಆಡ್ತೀನಿ. ಸೂರ್ಯವಂಶದ ಜಗದೀಶ್ ಅನ್ನೋ ನಾನು ಕಾಯ ವಾಚ ಮನಸ ಚಿತ್ತಶುದ್ಧಿಯಿಂದ ನಾನು ಬರೆಸಿರೋ ವಿಲ್ ಪತ್ರ ಇದು. ಗಾಯತ್ರಿ ಗ್ರೂಪ್ ಆಫ್ ಕಂಪನೀಸ್ಗೆ ಸಂಬಂಧಿಸಿದ ಸ್ಥಿರ ಚರ ವಸ್ತು ಮತ್ತು ದ್ರವ್ಯ ರೂಪದಲ್ಲಿರೋ ನನ್ನ ಎಲ್ಲಾ ಆಸ್ತಿಯನ್ನು ನನ್ನ ಮಗ ವಿಶಾಲ್, ಸೂರ್ಯವಂಶದ ವಿಶಾಲ್ ಅವರ ಪತ್ನಿಯ ಹೆಸರಲ್ಲಿ ಬರೆಸುತ್ತಿದ್ದೇನೆ. ಏನಿದು? ವಿಲ್ ಪತ್ರನ ವಿಶಾಲ್ ಹೆಂಡತಿ ಹೆಸರಲ್ಲಿ ಬರ್ಸೋ ಅಗತ್ಯ ಏನಿತ್ತು? ವಿಶಾಲ್ಗೆ ಮದ್ವೆ ಆಗಿದ್ಯಾ? ಅಂದ್ರೆ ಸೊಸೆ ಮನೆಗ್ ಬಂದ್ಬಿಡ್ತಾಳೆ ಅಂತಲ್ವಾ? ಬಂದ್ರೆ ನನ್ಗೆ ಒಳ್ಳೆ ಫ್ರೆಂಡ್ ಸಿಕ್ಕಂಗಾಗುತ್ತೆ. ಈ ಮನೆಗ್ ಚಿಕ್ಕ ಸೊಸೆ ಯಾವಾಗ ಬರ್ತಾಳೋ. ಸಾಕ್ ನಿಲ್ಸು. ಏನ್ ಖುಷಿ ಪಡ್ತಿದ್ಯಾ? ಇಲ್ಲೇನೋ ಸಂಭ್ರಮಕ್ ಬೇಕಾಗಿರೋ ಹಾಗೆ ಇದಿಲ್ಲ ಅದಿಲ್ಲ ಅನ್ಕೊಂಡು ಬ್ರಹ್ಮಾಂಡಕ್ಕೆ ಇನ್ನೊಂದ್ ಹೆಸರು ಹುಡುಕ್ತಿರೋ ತರ ಆಡ್ತಿದ್ದಾಳೆ. ವಿಶಾಲ್ಗ್ ಮದ್ವೆ ಆಗ್ದಾನೆ ಅವ್ನ ಹೆಂಡತಿ ಹೆಸರಿಗೆ ಆಸ್ತಿ ಬರೆಯೋದ್ರಲ್ಲಿ ಏನ್ ಅರ್ಥ ಇದೆ ಭಾವ? ಯಾಕೆ ಅಷ್ಟೊಂದು ಗಾಬರಿ ಆಗಿದ್ದೀರಾ? ವಿಶಾಲ್ ಮದ್ವೆ ಆಗದೆ ಜೀವನ ಪೂರ್ತಿ ಬ್ರಹ್ಮಚಾರಿ ಆಗಿರ್ತೀನಿ ಅಂತ ಏನಾದ್ರೂ ಪ್ರತಿಜ್ಞೆ ಮಾಡಿದಾನ? ಇಮ್ಮಿಡಿಯೇಟ್ ಆಗಿ ಮದುವೆ ಮಾಡಿ ಅಂತಾನೂ ಹೇಳಿಲ್ಲ ಡ್ಯಾಡ್. ಮದುವೆ ಆಗೋದ್ರಿಂದ ತಪ್ಸಕ್ಕಾಗಲ್ಲ ವಿಶಾಲ್. ಆವಾಗ್ಲೇ ಮನೆಗ್ ಸೊಸೆ ಬರೋದು ಅಲ್ವಾ? ಭಾವ, ನೀವು ತಗೊಂಡಿರೋ ನಿರ್ಧಾರ ನನಗೆ ತುಂಬಾ ಇಷ್ಟ ಆಯ್ತು. ಡ್ಯಾಡಿ, ಮತ್ತೆ ನಿಮ್ ಡಿಸಿಷನ್ ಏನಾದ್ರೂ ಚೇಂಜ್ ಆಗತ್ತಾ? ನಾನು ಸತ್ರೂ ಸರಿ, ನನ್ನ ನಿರ್ಧಾರ ಬದಲಾಗೋದಿಲ್ಲ. ಡ್ಯಾಡಿ, ನಾನು ನೈನಿನ ಮದುವೆ ಮಾಡ್ಕೊಂಡು ಅವಳನ್ನಲ್ಲೇ ಬಿಟ್ಟು ಬಂದೆ ಅನ್ನೋ ಕೋಪಕ್ಕೆ ಆಸ್ತಿನೆಲ್ಲ ಅವಳ ಹೆಸರಿಗೆ ಬರೀತೀರಾ? ನೀವು ಹೆಸರು ಹೇಳ್ದೇ ಇದ್ರು ಅರ್ಥ ಅದೇ ಅಲ್ವಾ? ನಾನು ಮದುವೆನ ಅಡ್ಡ ಇಟ್ಕೊಂಡು ಇನ್ನೂ ಅದು ಎಷ್ಟು ಜನರ ಜೀವನ ಜೊತೆ ಆಟ ಆಡ್ತೀರಾ? ವೆಲ್, ಇಷ್ಟು ದಿನ ಆಸ್ತಿನ ನಾನು ಯಾರ ಹೆಸರಿಗೆ ಬರಿತೀನೋ ಏನ್ ಮಾಡ್ತೀನೋ ಅಂತ ಗಾಬರಿ ಆಗಿದ್ರಿ ಅಲ್ವಾ? ಗಾಬರಿ ಅಲ್ಲ, ಕುತೂಹಲ ಇತ್ತು. ಈಗ ಗೊತ್ತಾಯ್ತಲ್ಲ ತಿಲೋತ್ತಮ್ಮ. ಆರ್ ಯು ಹ್ಯಾಪಿ? ಸಂತೋಷ ಪಡಲ್ವಾ ಹೇಳಿ? ನಮ್ಮನೆ ಸೊಸೆ ಮಹಾರಾಣಿ ಆಗ್ತಾಳೆ ಅಂತ ನೀವ್ ಕಂಡ್ ಕನ್ಸು ನನ್ಸಾಗ್ಬೇಕು ಅಂತ ನಾನು ಕೂಡ ಡಿಸೈಡ್ ಮಾಡಿದ್ದೀನಿ. ವಿಶಾಲ್, ನಿನಗ್ ತಕ್ಕ ಜೋಡಿನ ಹುಡ್ಕೋಣ ಅಂತೀಯಾ? ಇದೇನ್ ವಿಶಾಲ್ ಬ್ರೋ ಈ ತರ ಎದ್ದೋಗ್ಬಿಟ್ಟ? ನಾಚಿಕೆ ಅನ್ಸುತ್ತೆ. ನನಗೂ ನಾಚಿಕೆ ಆಗ್ತಿದೆ ಇದನ್ನೆಲ್ಲ ಕೇಳಿಸ್ಕೊಂಡ್ಮೇಲೆ. ನಡೆಯೋ.
ವಿಶಾಲ್, ಸ್ವಾಮೀಜಿಗಳ ಆಶೀರ್ವಾದ ತಗೋ. ವಿಶಾಲ್, ಸ್ವಾಮಿಗಳಿಗೆ ನಮಸ್ಕಾರ ಮಾಡು. ನಮಸ್ಕಾರ ಸ್ವಾಮಿಗಳೇ. ಸುಖಿ ಭವ. ನನ್ನ ಜೀವನದಲ್ಲಿ ಸುಖ ಅನ್ನೋದೇ ಇಲ್ಲದೆ ಹೋಯ್ತು. ಅದಕ್ಕೆ ನಮ್ಮ ಡ್ಯಾಡಿ ಕಾರಣ ಅಂತ ಈ ದೊಡ್ಡ ಮನುಷ್ಯನ್ಗೇನು ಗೊತ್ತು? ಜಗದೀಶ್, ನಿನ್ನ ಎಡಗೈಯನ್ನ ಮುಂದೆ ಚಾಚು ವಿಶಾಲ್. ಕೈ ಚಾಚು ವಿಶಾಲ್. ಪ್ರಸಾದ ಏನೂ ಕೊಡಲ್ಲ, ಜಸ್ಟ್ ಕೈ ನೋಡ್ತಾರೆ ಅಷ್ಟೇ. ವಿಶಾಲ್, ವಿಶಾಲ್, ಜಾತಕ ರೇಖೆ, ಹಸ್ತರೇಖೆಗಳು ಒಂದೇ ವಿಷಯವನ್ನು ಸ್ಪಷ್ಟವಾಗಿ ತೋರಿಸ್ತಾ ಇದೆ. ಏನಾದ್ರೂ ಸಮಸ್ಯೆ ಇದೆಯಾ ಸ್ವಾಮೀಜಿ? ಎದುರಾಗ್ತಾ ಇರೋದು ಸಮಸ್ಯೆ ಅಲ್ಲ, ಮತ್ತೆ ಮೃತ್ಯು. ಮೃತ್ಯು, 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 ಮೃತ್ಯು. ಯಾವುದೇ ರೂಪದಲ್ಲಾದರೂ ಬಂದು ವಿಶಾಲ್ನನ್ನು ಸರ್ವನಾಶ ಮಾಡಲು ನೋಡ್ತಾ ಇದೆ. ಆ ಗಂಡಾಂತರದಿಂದ ನನ್ನ ಮಗನ್ನ ನೀವೇ ಕಾಪಾಡಬೇಕು ಸ್ವಾಮೀಜಿ. ನಿನ್ನ ಮಗನನ್ನು ಕಾಪಾಡೋ ಶಕ್ತಿ ಕೇವಲ ಅವನ ಪತ್ನಿಗೆ ಮಾತ್ರ ಇದೆ. ಈ ಕೂಡಲೇ ಆಕೆ ಈ ಮನೆಗೆ ಕಾಲಿಡಬೇಕು. ವಿಶಾಲ್ಗೆ ಇನ್ನೂ ಮದ್ವೆ ಆಗಿಲ್ಲ ಸ್ವಾಮಿಗಳೇ. ನೀವ್ ನೋಡಿದ್ರೆ ಈಗ್ಲೇ ವಿಶಾಲ್ ಹೆಂಡತಿ ಈ ಮನೆಗ್ ಬರ್ಬೇಕು ಅಂತ ಹೇಳ್ತಿದ್ದೀರಾ. ಹೇಳ್ರಿ. ಅಂದ್ರೆ ಆದಷ್ಟು ಬೇಗ ವಿಶಾಲ್ಗೆ ಹುಡುಗಿನ್ ನೋಡ್ತೀರಾ ಅಂತಾಯ್ತು. ಆದ್ರೆ ಈ ಸ್ವಾಮೀಜಿ ವಿಶಾಲ್ ಹೆಂಡತಿ ಮನೇಲಿ ಕಾಲಿಡ್ಬೇಕು ಅಂತ ಹೇಳ್ತಿದಾರಲ್ಲ. ಏಯ್, ಮೊದ್ಲು ಇಲ್ಲಿಂದ ಹೋಗ್ತಾ ಇರು. ಹೋಗು. ಅಮ್ಮೋರೆ,
ನಾನು ಏನ್ ಮಾಡ್ದೆ ಅಂತ ಹೀಗೆ ಕೂಗಾಡ್ತಿದ್ದೀರಾ? ಯಜಮಾನ್ರ ಹತ್ರ, ದೊಡ್ಡ ಯಜಮಾನ್ರ ಹತ್ರ ಮಾತಾಡಿ ಹೊರಟು ಹೋಗ್ತೀನಿ. ಹೇಯ್, ನೀನ್ ಯಾರೇ ಅವ್ರ ಹತ್ರ ಮಾತಾಡೋದಿಕ್ಕೆ? ಅವ್ರು ನಿಂಗೇನೇ ಆಗ್ಬೇಕು? ನಾನ್ ಹಳ್ಳಿ ಹುಡುಗಿ ಅಲ್ವಾ, ಹೇಳಕ್ಕೆ ನಾಚಿಕೆ ಆಗುತ್ತೆ ಅಮ್ಮೋರೆ. ನಿನ್ನ ನಿನ್ ಗಂಡನ ಹೆಸರು ಹೇಳು ಅಂತ ಕೇಳಲಿಲ್ಲ. ಆದ್ರೆ ನಾನ್ ಯಾರು ಗೊತ್ತಾಗ್ಬೇಕಂದ್ರೆ ನನ್ ಗಂಡನ ಹೆಸರನ್ನ ಹೇಳಲೇಬೇಕು ಅಮ್ಮೋರೆ. ಯಾರದು? ವಿಶಾಲ್ ಯಜಮಾನ್ರೆ, ನನ್ ಗಂಡ ಅಮ್ಮೋರೆ. ಗೋವಿಂದಾಯ ನಮಃ. ಓಂ ವಿಷ್ಣುವೇ ನಮಃ. ಓಂ ಮಧುಸೂದನಾಯ ನಮಃ. ಓಂ ತ್ರಿವಿಕ್ರಮಾಯ ನಮಃ. ಓಂ ವಾಮನಾಯ ನಮಃ. ಓಂ ಶ್ರೀಧರಾಯ ನಮಃ. ಓಂ ಶ್ರೀಗೇಶಾಯ ನಮಃ. ಓಂ ಪದ್ಮನಾಭಾಯ ನಮಃ. ಓಂ ದೀನಬದ್ಧೋಬಲಿ ರಾಜ ದಾನವೇಂದ್ರ ಮಹಾಬಲ ಏನಂ ಪರಿಬದ್ಧಾಮಿ ರಕ್ಷಾಬಂಧನಮಾಚರೇತು. ರಕ್ಷಾಬಂಧನ ಸಮೂರ್ತಮಸ್ತು ಸುಪ್ರತಿಷ್ಠಿತಮಸ್ತು. ಆಚೂತಪತ್ರಂ ಸುಭಕಂಕಣಂ ಪಾಪಿನಾಕಿ ರಕ್ಷಾ ವಿಧಲಕ್ಷ್ಯ ಕಂಕಣಂ ಲಕ್ಷ್ಮೀ ನೃಸಿಂಹಚ್ಚ ಕಟಾಕ್ಷ ಕಂಕಣಂ ಪ್ರೋಮಿ ದಂಪತ್ಯ ಅಭಿವೃದ್ಧಿ ಕಂಕಣಂ. ಅಮ್ಮ. ವಿಶಾಲ್, ಕೈ ಸುಡ್ತಾಪ? ನೀರು ತರ್ತೀನಿ ನೀರು. ಬೇಕಾಗಿಲ್ಲ. ಉರಿ ಕಡಿಮೆ ಆಗುತ್ತಪ್ಪ. ಇದು ಕಡಿಮೆ ಆಗೋ ಉರಿಯಲ್ಲ ಡ್ಯಾಡ್. ನನ್ನ ಜೀವನನೇ ಸುಟ್ಟಾಕಿದಿರ. ಆದರೂ ಉರಿ ಮುಂದೆ ಕೈಗಾಗಿರೋ ಗಾಯ ಇನ್ಯಾವ ಲೆಕ್ಕ? ಗಾಯತ್ರಿ ದೇವಿ ಫೋಟೋ ಮುಂದೆ ಕೂತಿದ್ರು ಏನು ಅಂದೆ ನೀನ್ ಸುಮ್ಮನೆ ಕೂತಿದೀಯಾ. ಆದ್ರೆ ನಿನ್ ಕೈಗೆ ಬಿಸಿ ತಾಗಿದ ತಕ್ಷಣ ಅಮ್ಮ ಅನ್ನೋ ಕೂಗು ನಿನ್ ಬಾಯಿಂದ ಬರ್ಲಿಲ್ವಲ್ಲ. ಆ ತಿಲೋತ್ತಮ ನಿನ್ನೆಷ್ಟು ಯಾಮಾರಿಸಿದಾಳೆ ಅಂತ ಅರ್ಥ ಆಗ್ತಿದೆ. ಅಕ್ಕ, ಇದೆಯಾ ಹೋಗ್ಬಿಟ್ಯಾ? ಮಾಮ್, ಇವಳು ಹೇಳ್ತಿರೋದು ನಿಜಾನಾ? ಇದೇನಿದು? ಈ ಹುಡುಗಿ ನನ್ ಬಗ್ಗೆ ಮಾತಾಡ್ತಾಳೆ ಅಂತ ಅನ್ಕೊಂಡ್ರೆ ವಿಶಾಲ್ನ ಗಂಡ ಅಂತಿದ್ದಾಳಲ್ಲ. ಈಗ್ಲಾದ್ರೂ ನನ್ ಗಂಡನ್ ಕರೀತೀರಾ? ಏಯ್, ಹಲ್ಲು ಉದುರ್ಸ್ಬಿಡ್ತೀನಿ ಹೀಗೆ ಮಾತಾಡ್ತಿದ್ರೆ. ನೀನು ವಿಶಾಲ್ ಹೆಂಡ್ತಿನ? ಊರಲ್ಲೆಲ್ಲ ನಿನ್ನ ಶನಿ ಅಂತ ಕರೀತಾರೆ. ಕಾಂತಮ್ಮಕ್ಕನೇ ಹೇಳಿದ್ದಾರೆ. ಅಂಥದ್ರಲ್ಲಿ ನಿನ್ನ ವಿಶಾಲ್ ಮದ್ವೆ ಆಗ್ತಾನ? ನಾಟಕ ಏನಾದ್ರೂ ಆಡಿದ್ರೆ ಕಾಲ್ ಮುರಿದ್ಬಿಡ್ತೀನಿ, ಹುಷಾರ್. ಅಯ್ಯೋ, ನಾನ್ ಸುಳ್ಳು ಹೇಳ್ತಿಲ್ಲ ಅಮ್ಮೋರೆ. ನನ್ ಮಾತ್ ಕೇಳಿ, ನಾನ್ ಹೇಳದನ್ನ ದಯವಿಟ್ಟು ನಂಬಿ. ನನ್ ಕುತ್ತಿಗೆಗೆ ಅವ್ರು ತಾಳಿ ಕಟ್ಟಿದ್ದಾರೆ. ಇಲ್ಲಿ ನೋಡಿ ತಾಳಿ. ನನ್ನ ಹಣೆ ಕುಂಕುಮ ಇಟ್ಟು ವಿಶಾಲ್ ಯಜಮಾನ್ರು ಸಪ್ತಪದಿ ತುಳ್ತಿದ್ದಾರೆ. ನಮ್ ಪುಣ್ಯ ಮದ್ವೆಲ್ ಬಂದು ಊಟ ಮಾಡಿದ್ವಿ ಅಂತ ಹೇಳಿಲ್ವಲ್ಲ. ಅಕ್ಕ, ಈ ಹುಡುಗಿ ಯಾರೋ ಏನೋ ಚೆನ್ನಾಗಿ ನಾಟಕ ಆಡ್ತಿದ್ದಾಳೆ. ಟೈಮ್ ಪಾಸ್ ಆಗ್ಬೇಕು ಅಂತಿದ್ರೆ ಮಾತಾಡ್ಬೋದಿತ್ತು. ಅಕ್ಕ, ಮೊದ್ಲು ಆಚೆ ಕಳ್ಸಿವ್ಳ. ಅಯ್ಯಯ್ಯೋ, ನನ್ನ ನಂಬ್ತಿಲ್ಲ ಅಲ್ವಾ ನೀವು? ಮಾಮ್, ಈ ನಡುವೆ ದುಡ್ಡು ಕಿತ್ಕೊಳ್ಳೋದಕ್ಕೋಸ್ಕರ ಈ ತರ ಕತೆ ಕಟ್ಕೊಂಡು ತಿರ್ಗಾಡೋ ಗುಂಪೊಂದಿದೆ. ಇದೊಂದು ದೊಡ್ಡ ಮಾಫಿಯಾ. ಎಂಟರ್ಟೈನ್ ಮಾಡಿದ್ರೆ ಈ ತರ ಸುಳ್ಳು ಹೇಳ್ಕೊಂಡು ಬಂದು ಬ್ಲಾಕ್ ಮೇಲ್ ಮಾಡ್ತಾರೆ. ಅಯ್ಯೋ, ನನ್ನ ತಪ್ಪು ತಿಳ್ಕೊಬೇಡಿ. ಒಂದ್ಸಲ ಯಜಮಾನ್ರನ್ನ, ದೊಡ್ಡ ಯಜಮಾನ್ರನ್ನ ಕರೀರಿ. ನಿಮ್ಮ ಕೈ ಮುಗಿತೀನಿ. ನೀನ್ ಹೇಳ್ಬಿಟ್ರೆ ನಾವದನ್ನ ನಂಬೇಕಾ? ಬಾಯ್ಗ್ ಬಂದ ಹಾಗೆಲ್ಲ ಮಾತಾಡ್ಬೇಡ. ಮೊದ್ಲು ಇಲ್ಲಿಂದ ಹೊರಟೋಗು. ನನ್ ಮಾತ್ ಕೇಳಿ ಅಮ್ಮೋರೆ. ವಿಶಾಲ್ ಯಜಮಾನ್ರು ನಾನು ಮದ್ವೆ ಆಗಿದ್ದೀವಿ. ನಾನು ನಿಜ ಹೇಳ್ತಿದ್ದೀನಿ. ಹೇಯ್, ಹೋಗು ಅಂತ ಹೇಳಿದ್ದು ನಿನ್ನ ಕೇಳಿಸ್ಲಿಲ್ವಾ? ಸೆಕ್ಯೂರಿಟಿ, ಸೆಕ್ಯೂರಿಟಿ! ಬರ್ತಾ ಇದೀನಿ ಮೇಡಮ್. ಏನಾಯ್ತು ಮೇಡಮ್? ಇವಳನ್ ಒಳಗ್ ಕಳ್ಸು ಅಂತ ಯಾರು ಹೇಳಿದ್ ನಿಮ್ಗೆ? ಮನೆ ಕೆಲ್ಸಕ್ಕೇನೋ ಬಂದೇಳೆ ಅಂತ. ನಮ್ಮ ಮನೆನ ತೊಳೆಯೋದಕ್ ಬಂದಿದ್ದಾಳೆ. ಕಳಿಸ್ರಿ ಆಚೆ.
ಅವಳು ಕತ್ ಹಿಡ್ದು ಆಚೆ ದಬ್ಬಿ. ಅಯ್ಯೋ, ಮತ್ತೆ ಇವಳು ಏನಾದ್ರೂ ಒಳಗ್ ಬಂದ್ರೆ ನೀವ್ ನಿಮ್ ಕೆಲ್ಸ ಕಳ್ಕೊಬೇಕಾಗುತ್ತೆ. ಆಯ್ತಮ್ಮ, ಅಮ್ಮೋರೆ, ಬಾರಮ್ಮ ಏನಮ್ಮ ನಿನ್ಗೆ? ಬಾ ಸುಮ್ಮನೆ ಬಾ, ನಮ್ ಕೆಲ್ಸ ಎಲ್ಲ ಕಳಿಸ್ತೀನಿ. ನೀನು ನಿನ್ ಒಳಗಡೆ ಬಿಟ್ಟಿದ್ದೆ, ನಾವೆಲ್ಲ